ಗುರುಜಿ ನಮಸ್ತೆ. ನಮಸ್ಕಾರ. ಗುರುಜಿ, ಈಗ CVV ಅವರು ಕುಟುಂಬದ ಜೊತೆ ಮತ್ತು ಆ ಸಂಸ್ಥೆ ಜೊತೆ ತಮ್ಗೆ ಒಂದು ಅವಿನಾಭಾವವಾದ ಸಂಬಂಧ ಇದೆ. ಇತ್ತೀಚೆಗೆ ಅವ್ರೇನೋ ಒಂದು ಬೃಹತ್ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಅಂತ ರಕ್ತದಾನ ಶಿಬಿರದ ಬಗ್ಗೆ ಕೇಳ್ಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಗುರುಜಿ ಅದು, ಏನು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ? ಈ ಚಿಕ್ಕಬಳ್ಳಾಪುರದಲ್ಲಿ ಸಿ ವಿ ವೆಂಕಟರಾಯಪ್ಪ ಅವರು ಹೆಸರು ಬಹಳ ಪ್ರಸಿದ್ಧಿ ಬಂದಿರತಕ್ಕಂತ. ಇವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ 2 ಸಲ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ 1 ಸಲ, 3 ಸಲ MLA ಆಗಿದ್ರು. ಸುಮಾರು 50 ವರ್ಷಗಳ ಹಿಂದೆ ಶಿಕ್ಷಣದಿಂದ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಅಂತ ತಿಳ್ಕೊಂಡು ಶಿಕ್ಷಣ ಕ್ರಾಂತಿಗೆ ಇವರು ಮುನ್ನುಡಿ ಇಟ್ರು. ಇವರು KV ಮತ್ತು ಪಂಚಗಿರಿ ಶಿಕ್ಷಣ ದತ್ತಿಗಳು ಅಂತ ಸ್ಥಾಪನೆ ಮಾಡಿ ಆ 2 ದತ್ತಿಗಳ ಮುಖಾಂತರ ಪೂರ್ವ ಪ್ರಾಥಮಿಕ ಹಂತದಿಂದ ತಾಂತ್ರಿಕ ಶಿಕ್ಷಣದವರೆಗೆ ಅನೇಕ ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರು. ಅವರು ಹುಟ್ಟಿದ್ದು ಜುಲೈ 30ನೇ ತಾರೀಕು 1915ನೇ ಇಸ್ವಿ. ಅವರ ಹುಟ್ಟಿದ ದಿನಾನ ಈಗಿನ ಅಧ್ಯಕ್ಷರು ಅವ್ರ ಮೊಮ್ಮಗ ನವೀನ್ ಕಿರಣ್ ಅವರು ದತ್ತಿ ದಿನಾಚರಣೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಆ ಕಾರಣದಿಂದ CVV ರವರ ಜಯಂತಿ ಮತ್ತು ದತ್ತಿ ದಿನಾಚರಣೆ ಒಂದೇ ಸಲ ನಡೆಯುತ್ತೆ. ಈ ವರ್ಷ ನಡೀತಾ ಇರ್ತಕ್ಕಂತಹದ್ದು 30ನೇ ದತ್ತಿ ದಿನಾಚರಣೆ, 111ನೇ CV ವೆಂಕಟರಾಯಪ್ಪ ಅವರ ಜನ್ಮ ದಿನಾಚರಣೆ ಆಗಿದೆ. ಈ ಎಷ್ಟು ವರ್ಷದಿಂದ ಈ ರಕ್ತದಾನ ಶಿಬಿರ ಅನ್ನುವಂಥದ್ದನ್ನ ಮಾಡ್ಕೊಂಡು ಬಂದಿದ್ದಾರೆ? ಈ ದತ್ತಿ ದಿನಾಚರಣೆ ಪ್ರಾರಂಭ ಆಗಿದ್ದು CV ವೆಂಕಟರಾಯಪ್ಪ ಅವರು ಬದುಕಿದ್ದಾಗಲೇ ಪ್ರಾರಂಭ ಆಯ್ತಿದೆ. 1998ನೇ ಇಸ್ವಿ 99 ಆ ಸಂದರ್ಭದಲ್ಲಿ ಅವರು ದಿವಂಗತರಾದ್ರು. ಅದೇ ಒಂದು ದತ್ತಿ ದಿನಾಚರಣೆನ ಮುಂದಿನ ಅಧ್ಯಕ್ಷರಾದಂತಹ ನವೀನ್ ಕಿರಣ್ ರವರು ಮುಂದುವರಿಸ್ಕೊಂಡು ಬಂದ್ರು. 98-99 ಸರಿ, ಆಯ್ತಾ. ರಕ್ತದಾನ ಶಿಬಿರ ಶುರುವಾಗಿದ್ದು 2002ನೇ ಇಸ್ವಿಯಿಂದ. 20 ವರ್ಷದಿಂದ 25 ವರ್ಷದಿಂದ 24 ವರ್ಷ ಮುಗಿದು ಇದು 25ನೇ ವರ್ಷ ಈ ಸಲ ನಡೀತಾ ಇರೋದು. ಹೀಗೆ ಸುಮಾರು 11,000ಕ್ಕೂ ಹೆಚ್ಚು ಯೂನಿಟ್ ರಕ್ತನ ಸಂಗ್ರಹಣೆ ಮಾಡಿದ್ದಾರೆ. ಅದನ್ನ ವಿವಿಧ ರಕ್ತ ಬ್ಯಾಂಕ್ಗಳಿಗೆ ಕೊಟ್ಟು ಸುಮಾರು ಒಬ್ಬ ವ್ಯಕ್ತಿ ರಕ್ತದಾನ ಮಾಡಿದ್ರೆ 3 ಜನದ ಪ್ರಾಣ ಉಳಿಯತ್ತೆ. ಆ ರೀತಿ ಈಗಾಗಲೇ ಅವರು 30,000ಕ್ಕೂ ಅಧಿಕ ರಕ್ತದಾನ ಮಾಡಿರ್ತಕ್ಕಂತ ಒಂದು ಹಿರಿಮೆಗೆ ಇವರು ಒಳಗಾಗಿದ್ದಾರೆ. ಇವರಿಗೆ ರಕ್ತದಾನ ಶಿಬಿರ ಮಾಡ್ಬೇಕು ಅನ್ನುವಂತ ಪ್ರೇರಣೆ ಏನು ಗುರುಜಿ? CV ವೆಂಕಟರಾಯಪ್ಪನವರು ಬದುಕಿರೋ ತನಕ ಹೇಳ್ತಾ ಇದ್ರು, ಸಮಾಜದಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನಾನ ಸಾರ್ಥಕ ಮಾಡಿಸ್ಕೊಳ್ಬೇಕು, ತನ್ನ ಜನ್ಮನ್ ಸಾರ್ಥಕ ಮಾಡ್ಕೋಬೇಕು ಅಂದ್ರೆ ಯಾವ್ದಾದ್ರೂ ಒಂದು ರಚನಾತ್ಮಕವಾದ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಅದು ಸಮಾಜ ಸೇವೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ದಾನ ಧರ್ಮಗಳಾಗಿರ್ಬೋದು. ಈ ನಿಟ್ಟಿನಲ್ಲಿ ದಾನಗಳಿಗೆಲ್ಲ ಶ್ರೇಷ್ಠವಾದ ದಾನ ರಕ್ತದಾನ ಅಂತ ಅಂದ್ಬಿಟ್ಟು ನವೀನ್ ಕಿರಣ್ ಅವರು ತಿಳ್ಕೊಂಡು 2002ನೇ ಇಸ್ವಿಲಿ ಇದನ್ನು ಪ್ರಾರಂಭ ಮಾಡಿದ್ರು. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಆಗ್ತಾ ಇತ್ತು. ಆದ್ರೆ ಈಗ ದಾಖಲೆ ಪ್ರಮಾಣದ ಬೃಹತ್ ರಕ್ತದಾನ ಶಿಬಿರ ನಡೀತಾ ಇದೆ. ಮೊನ್ನೆ ಸಲ 2025ನೇ ಇಸ್ವಿನಲ್ಲಿ ಸುಮಾರು 2,800 ಯೂನಿಟ್ ರಕ್ತ ಸಂಗ್ರಹಣೆ ಆಗಿದೆ. 8 ಈ ಸಲ ಸಂಖ್ಯೆ ಗುರಿ ಇಲ್ದಿರ ಅತಿ ಹೆಚ್ಚು ರಕ್ತದಾನ ಪಡಿಬೇಕು ಅನ್ನೋ ಒಂದು ನಿಶ್ಚಯದಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರನ ಚಿಕ್ಕಬಳ್ಳಾಪುರದ ನಗರ ಹೊರವಲಯದ CV ವೆಂಕಟರಾಯಪ್ಪ ಶಿಕ್ಷಣ ಕೇಂದ್ರದ CVV ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದಾರೆ. ಅವತ್ತು ಎಷ್ಟು ಜನ ಒಂದು ರಕ್ತ ಕೊಡುವಂತಹ ಒಂದು ಅಪೇಕ್ಷೆ ಇದೆ? ಈಗಾಗಲೇ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರಲ್ಲಿ ಬೋಧಕ ಮತ್ತು ಬೋಧಕೇತರ 400ಕ್ಕೂ ಹೆಚ್ಚು ಶಿಕ್ಷಕರಿದ್ದಾರೆ. ಡಿ ಗ್ರೂಪ್ ಹೊರತುಪಡಿಸಿ ಅವರಿಗೆ ಜವಾಬ್ದಾರಿ ಹಾಕಿದಾರೋ ಇಲ್ಲ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಗೂಗಲ್ ಆಪ್ ಮುಖಾಂತರ ಆ ರಕ್ತದಾನಿಗಳ ಒಂದು ವಿವರನ ರಿಜಿಸ್ಟರ್ ಮಾಡ್ಕೊಂತ ಇದ್ದಾರೆ. ಆಮೇಲೆ ಈ 400ಕ್ಕೂ ಹೆಚ್ಚು ಸಿಬ್ಬಂದಿ ಹಗಲು ರಾತ್ರಿ ಮನೆಗೂ ಹೋಗಿ ರಕ್ತದಾನಿಗಳ ಸಂಪರ್ಕ ಮಾಡ್ತಾ ಇದ್ದಾರೆ. ನಂತರ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ರಕ್ತ ಸ್ವಯಂ ಸೇವಾ ಸಂಸ್ಥೆಗಳಿದಾವೆ. ಆ ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳದನ್ನು ಇವ್ರ ಮೀಟಿಂಗ್ ಕರೆದ್ಬಿಟ್ಟು
ರಕ್ತದಾನಕ್ಕೆ ಸಹಕಾರ ಕೊಡಬೇಕು ಅಂತ ಇವರಿಗಾಗ್ಲೇ ಅಪೀಲ್ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಅಂದಾಜು ಈ ಸಲ ನಿರೀಕ್ಷೆ ಮೀರಿ ಅಂದ್ರೆ ಇದು ಒಂದು ರಾಷ್ಟ್ರೀಯ ದಾಖಲೆ ಮುಟ್ಟುವಂತ ಹಂತಕ್ಕೆ ಈ ರಕ್ತದಾನ ಶಿಬಿರ ಪಾತ್ರ ಆಗ್ಬಹುದು ಅನ್ನೋ ನಂಬಿಕೆ ನನಗಿದೆ. ಖಂಡಿತವಾಗ್ಲೂ ಗುರುಜಿ, ಬಹಳ ಖುಷಿ ಆಗುತ್ತೆ. ಏನಂದ್ರೆ ರಕ್ತದಾನ ಅನ್ನುವಂಥದ್ದು ಇತ್ತೀಚಿನ ಕಾಲದಲ್ಲಿ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಅಂತ ಒಂದು ಅರ್ಥಪೂರ್ಣ ಆಚರಣೆಯನ್ನ ಕಳೆದ ಅನೇಕ ವರ್ಷಗಳಿಂದ CVV ಅವರ ಕುಟುಂಬ ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲೂ ನಮ್ಮ ಚೇರ್ಮನ್ ರಾದಂತಹ ನವೀನ್ ಕಿರಣ್ ರವರು ಇದನ್ನ ಯಾವುದೇ ಕಾರಣಕ್ಕೂ ಡಿಸ್ಕಂಟಿನ್ಯೂ ಮಾಡದೆ ಅದಕ್ಕೆ ಇನ್ನಷ್ಟು ಶಕ್ತಿ ಕೊಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಅದು ಯಶಸ್ವಿ ಆಗ್ಲಿ ಅಂತಾನು ಕೋರ್ಕೋತೀವಿ. ಯಾಕೆಂದ್ರೆ ನಾನು ಸಹ ಅದೇ ಪಂಚಗಿರಿ ದತ್ತಿಯಲ್ಲಿ ಓದಿದಂತಹ ಒಬ್ಬ ವಿದ್ಯಾರ್ಥಿ. ಆ ಹೆಮ್ಮೆ ಕೂಡ ನನಗಿದೆ. ಶುಭವಾಗ್ಲಿ ಮತ್ತು ಅವರ ರಕ್ತದಾನ ಶಿಬಿರ ಯಶಸ್ವಿ ಆಗ್ಲಿ. ಎಲ್ಲರೂ ದಯವಿಟ್ಟು ರಕ್ತದಾನವನ್ನ ಅವತ್ತು ಸ್ವಯಂ ಪ್ರೇರಿತವಾಗಿ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ರಕ್ತದಾನ ಅನ್ನುವಂಥದ್ದು ಮಹಾದಾನ. ಆ ರಕ್ತದಾನ ಮಾಡಿದರೆ ನಮಗೂ ಕೂಡ ಆರೋಗ್ಯ ಬರುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ಎಲ್ಲರ ಕಡೆಯಿಂದ ನಾವು ರಕ್ತದಾನವನ್ನ ಮಾಡಿ ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ನಮಸ್ಕಾರ.